ಭಾರತದ ಅತ್ಯಂತ ಜನಪ್ರಿಯ ಶಿಕ್ಷಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಖಾನ್ ಸರ್ ಅವರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ಏನಕ್ಕೆ ದಾಖಲಾಗಿದೆ ಅಂತ ನಾವು ನೋಡೋದಾದ್ರೆ, ಇತ್ತೀಚೆಗೆ ಪಾಟ್ನಾದಲ್ಲಿರ್ತಕ್ಕಂಥ ಖಾನ್ ಗ್ಲೋಬಲ್ ಸ್ಟಡೀಸ್ ಅನ್ನೋ ಒಂದು ಕೋಚಿಂಗ್ ಸೆಂಟರ್ನ ಮೇಲೆ ದಾಳಿ ಅನ್ನೋದು ಆಗಿರುತ್ತೆ. ಆ ಗುಂಡನ್ನ ಫೈರಿಂಗ್ ಮಾಡಿರ್ತಾರೆ, ಗನ್ ಫೈರಿಂಗ್ ಆಗಿರುತ್ತದೆ. ಸೊ ಇದರ ವಿರುದ್ಧ ಒಂದು ಎಫ್ಐಆರ್ ಆಗಿರ್ತದೆ. ಅಂಡ್ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಸ್ ಏನಿರ್ತಾರೆ, ಖಾನ್ ಸರ್ ಕೋಚಿಂಗ್ ಸೆಂಟರ್ ಏನಿದೆ, ಆ ಸೆಕ್ಯೂರಿಟಿ ಗಾರ್ಡ್ಸ್ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಅಂಡ್ ಇನ್ನೊಬ್ಬರನ್ನ ಕೂಡ ಬೇರೆ ಕೋಚಿಂಗ್ ಸೆಂಟರ್ ಹೆಡ್ ಅನ್ನು ಕೂಡ ಅರೆಸ್ಟ್ ಮಾಡಿರ್ತಾರೆ. ಅಂಡ್ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಖಾನ್ ಸರ್ ಅವರ ವಿರುದ್ಧ ಕೂಡ ಒಂದು ಎಫ್ಐಆರ್ ಆಗಿದೆ. ಅಂಡ್ ಇಷ್ಟಕ್ಕೂ ಖಾನ್ ಸರ್ ಯಾರು ಅಂತ ಹೇಳೋದಾದ್ರೆ, ಇವರು ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಕೋಚಿಂಗ್ ಸೆಂಟರ್ ಗಳನ್ನ ಓಪನ್ ಮಾಡಿ ಅಂಡ್ ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಕೋಚಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಸಣ್ಣ ಮಕ್ಕಳಿಗೂ ಅರ್ಥ ಆಗೋ ರೀತಿ ಒಂದು ಸರಳ ಭಾಷೆಯಲ್ಲಿ ಸರಳ ರೀತಿಯಲ್ಲಿ ಇವರು ಕೋಚಿಂಗ್ ಅನ್ನ ನೀಡ್ತಾ ಇರ್ತಾರೆ. ಅದೇ ರೀತಿ ಇವರು ಒಂದು ಹಾಸ್ಪಿಟಲ್ ಅನ್ನು ಕೂಡ ಸ್ಟಾರ್ಟ್ ಮಾಡಿ ಅತಿ ಕಡಿಮೆ ಬೆಲೆಗಳಿಗೆ ಅವರು ಚೆಕಪ್ ಗಳನ್ನ ಮಾಡಿಸೋದಾಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಕೊಡೋದು ಕೂಡ ಮಾಡ್ತಾ ಇರ್ತಾರೆ. ಇದರಿಂದ ಕೆಲವೊಂದು ಪ್ರತಿಸ್ಪರ್ಧಿಗಳಿಗೆ ಇದಕ್ಕೊಂದು ನುಂಗಲಾರದ ತುತ್ತಾಗಿರ್ತದೆ. ಅವರು ಬೇರೆ ಕೋಚಿಂಗ್ ಸೆಂಟರ್ ನಡೆಸೋರ್ಗಾಗಿರ್ಬೋದು ಅಥವಾ ಬೇರೆ ರಾಜಕಾರಣಿಗಳ ಹಾಸ್ಪಿಟ್ಲ್ಗಳು ಏನಿರ್ತವೆ ಅಲ್ಲೆಲ್ಲ ಟ್ರೀಟ್ಮೆಂಟ್ಗಳು ತುಂಬಾ ಜಾಸ್ತಿ ಆಗಿರೋದ್ರಿಂದ, ಸೊ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ಅವರಿಗೆ ದೊಡ್ಡ ಕಾಂಪಿಟೇಷನ್ ಆಗಿರ್ತದೆ. ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿ ಒಂದು ಪ್ಲಾನ್ ಮಾಡಿ ಖಾನ್ ಸರ್ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಏನಕ್ಕೆ ಅಂತಂದ್ರೆ, ಈಗ ಇತ್ತೀಚೆಗೆ ಖಾನ್ ಸರ್ ಅಂತಾನೆ ಫೇಮಸ್ ಆಗಿರತಕ್ಕಂಥ ಈ ವ್ಯಕ್ತಿಯ ಹೆಸರು ಈಗ ಫೈಜಲ್ ಖಾನ್ ಅಂತ ಎಲ್ಲ ಪ್ರೆಸ್ ಮೀಡಿಯಾಗಳಲ್ಲಿ ಈಗ ಬರ್ತಾ ಇದೆ, ಕೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಮೋಟಿವ್ ಬೇರೆ ಇದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತಾ ಇದೆ ಅಂತ ಕೂಡ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ನನಗೂ ಅಷ್ಟೇ ಇವರು ಖಾನ್ ಸರ್ ಅಂತಾನೆ ಗೊತ್ತಿದ್ರು. ರೀಸೆಂಟ್ ಆಗಿ ಬಿಹಾರ್ ಕಡೆಯಿಂದ ಒಂದು ಅವಾರ್ಡ್ ಕೊಡ್ಬೇಕಾದ್ರೆ ನಾನು ನೋಡಿದಾಗ ಫೈಜಲ್ ಖಾನ್ ಅಂತ ಗೊತ್ತಾಗಿದ್ದು. ಅಲ್ಲಿ ತನಕ ಇವರು ಪೂರ್ತಿ ಹೆಸರು ನನಗೂ ಗೊತ್ತಿರಲಿಲ್ಲ. ಸೊ ಆ ರೀತಿ ಈಗ ಜನರ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಫೈಜಲ್ ಖಾನ್ ಅಂತ ಕೋಟ್ ಮಾಡ್ಕೊಂಡು ಎಲ್ಲ ನ್ಯೂಸ್ ಗಳಲ್ಲೂ ಈಗ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಇದರ ವಿರುದ್ಧ ಜನ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟಕ್ಕೂ ಏನ್ ಈ ಘಟನೆ ಯಾವ ರೀತಿ ಆಯ್ತು ಅಂತ ನಾವು ನೋಡೋದಾದ್ರೆ, ಜೂನ್ 2ನೇ ತಾರೀಕು ಪಾಟ್ನಾದಲ್ಲಿರ್ತಕ್ಕಂಥ ಖಾನ್ ಸರ್ ಅವರ ಕೋಚಿಂಗ್ ಸೆಂಟರ್ ನ ಮುಂದ್ಗಡೆ ಒಂದು 20 ಜನ ಸುಮಾರಷ್ಟು ಜನ ಇರೋರು ಪ್ರತಿಭಟನೆಗಳನ್ನ ಮಾಡಿ ಕಲ್ಲುಗಳನ್ನ ತೂರಾಟಿ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ವರದಿಯಾಗಿದೆ. ಅಂಡ್ ಅವರು ಫೈರಿಂಗ್ ಮಾಡಿದರೆ ಅಪೋಸಿಟ್ ಪರ್ಸನ್ ಪ್ರತಿಭಟನೆ ಮಾಡೋರು ಕೂಡ ಫೈರಿಂಗ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ. ಅದನ್ನ ಹತೋಟಿಗೆ ತರಬೇಕು ಅಂತ ಹೇಳ್ಬಿಟ್ಟು ಖಾನ್ ಸರ್ ಕೋಚಿಂಗ್ ಸೆಂಟರ್ ನಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಎರಡು ಬಾರಿ ಫೈರಿಂಗ್ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದಾರೆ ಅನ್ನೋದು ಸಿಸಿಟಿವಿಯಲ್ಲಿ ವೈರಲ್ ಆಗಿತ್ತು. ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ಕೂಡ ಇಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ರು. ಅವರನ್ನ ವಿಚಾರಣೆ ಮಾಡಬೇಕಾದ್ರೆ ಖಾನ್ ಸರ್ ಅವರ ಸೂಚನೆಯ ಮೇರೆಗೆ ನಾವು ಗಾಳಿಯಲ್ಲಿ ಒಂದು ಗುಂಡನ್ನ ಹಾರಿಸಿದೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ನಂತರ ಖಾನ್ ಸರ್ ಅವರ ಪ್ರತಿಕ್ರಿಯೆ ಕೂಡ ಹೊರ ಬಂದಿದೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಒಂದು ಸಿಚುವೇಶನ್ ಅನ್ನ ಹತೋಟಿಗೆ ತರೋದಕ್ಕೆ ಅವರು ಕೈಲಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ಸೆಕ್ಯೂರಿಟಿ ಗಾರ್ಡ್ಗಳು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂಡ್ ನಮ್ಗೆ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಕೆಲವರು ಬೇಕಾಗಿ ಈ ರೀತಿ ಮುಂದೆ ಕೂಡ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಈಗ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂಡ್ ಈ ಪ್ರಕರಣದಲ್ಲಿ ಇಬ್ಬರು ಬಾಡಿ ಗಾರ್ಡ್ಸ್ ಮತ್ತೆ ಇನ್ನೊಬ್ಬ ಕೋಚಿಂಗ್ ಸೆಂಟರ್ ನ ಒಬ್ಬ ವ್ಯಕ್ತಿ ಕೂಡ ಅರೆಸ್ಟ್ ಆಗಿದ್ದಾರೆ. ಅಂಡ್ ಖಾನ್ ಸರ್ ಅವರ ವಿರುದ್ಧ ಕೂಡ ಒಂದು ಎಫ್ಐಆರ್ ಅನ್ನೋದು ದಾಖಲಾಗಿತ್ತು. ಅಂಡ್ ಖಾನ್ ಸರ್ ಅವರು ಬೇಲ್ ಕೂಡ ಅಪ್ಲೈ ಮಾಡಿದರೆ ಇವರನ್ನು ಬಂಧನ ಮಾಡಬಾರದು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಕೋರ್ಟ್ ಕಡೆಯಿಂದ ಬಂಧನಕ್ಕೆ ಒಂದು ರಕ್ಷಣೆಯನ್ನ ಕೂಡ ಹೊರ ಬಂದಿದೆ. ಸದ್ಯಕ್ಕೆ ಈಗ ಸಿಕ್ಕಿರ್ತಕ್ಕಂಥ ಒಂದು ಸಿಸಿಟಿವಿ ದೃಶ್ಯಾವಳಿಗಳು ಮತ್ತೆ ಸಾಕ್ಷಿದಾರರ ಹೇಳಿಕೆಗಳಾಗಿರ್ಬೋದು ಮತ್ತೆ ಬಾಡಿ ಗಾರ್ಡ್ಸ್ ಸೆಕ್ಯೂರಿಟಿ ಗಾರ್ಡ್ಸ್ ಏನು ಅರೆಸ್ಟ್ ಆಗಿದ್ರೆ ಅವರ ಹೇಳಿಕೆಗಳು ಇವೆಲ್ಲವನ್ನ ಆಧರಿಸಿ ಈಗ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ನು ಚಾರ್ಜ್ ಶೀಟ್ ಅನ್ನೋದು ಸಲ್ಲಿಕೆ ಆಗಬೇಕಾಗಿದೆ. ಈಗ ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಯಾರು ತಪ್ಪಿತಸ್ಥರು ಅಂತ ನಾವು ಡಿಸೈಡ್ ಮಾಡಕ್ ಬರೋದಿಲ್ಲ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಕೋರ್ಟ್ ನಲ್ಲಿ ತೀರ್ಪು ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರಕರಣದ ವಿರುದ್ಧ ಇದು ಯಾವ ರೀತಿ ಮೋಟಿವ್ ಅನ್ನ ಹೊಂದಿದೆ, ಈ ಒಂದು ಪ್ರಕರಣ ಯಾವ ರೀತಿ ಇನ್ಫಾರ್ಮೇಶನ್ ಅಥವಾ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮೀಡಿಯಾಗಳಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇದಿಷ್ಟು ಖಾನ್ ಸರ್ ಪ್ರಕರಣದ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.